ನೀವೆಲ್ಲ ನೋಡಿದಿರ RS457 ಫಸ್ಟ್ ಬ್ಯಾಚ್ ಗಾಡಿ ಇಂಜಿನ್ ಬ್ಲೋ ಆಯಿತು. ಮತ್ತು ಅವ್ರ ಹೆಸರು ಫರಾನ್ ಖಾನ್ ಅನ್ಸುತ್ತೆ, ಯೂಟ್ಯೂಬರ್ ಅವರು. ಅವ್ರದ್ದು ಸೂಪರ್ ಬೈಕ್ ಶೋರೂಮ್ ಕೂಡ ಇದೆ. ಅವ್ರದ್ದು ಗಾಡಿ ಇಂಜಿನ್ನು ಬೂಸ್ಟ್ ಆಯಿತು, ದುಷ್ ಆಯ್ತು ಫುಲ್ಲು. ನಾನು ಲಾಸ್ಟ್ ಟೈಮ್ PPF ಮಾಡೋಕ್ಕೆ ಹೋದಾಗ ಅವ್ರ ರಿಲೇಟಿವ್ ಒಬ್ಬರು ಅಲ್ಲಿ ನನಗೆ ಸಿಕ್ಕಿದ್ರು. ಅವ್ರು ಸಿಕ್ಬಿಟ್ಟು ಅವ್ರು ಇನ್ಫಾರ್ಮೇಷನ್ ಕೊಟ್ಟರು. ವಿತೌಟ್ ಫರಾನ್ ಖಾನ್ ಅವರ ಪರ್ಮಿಷನು, ಅವ್ರ ಹೆಸರು ಮತ್ತು ಅವ್ರದ್ದು ಗಾಡಿದು ಇನ್ಫಾರ್ಮೇಷನ್ ನಾನು ಹೇಳ್ತಾ ಇದ್ದೀನಿ. ನನಗೆ ಬಂದಿದ್ದು ಇನ್ಫಾರ್ಮೇಷನ್ ಇದು. ಅವ್ರೇನು ಹೇಳಿದ್ರು ಅಂತಂದರೆ, ಸೊ ಅವ್ರ ಗಾಡಿ ಬ್ಲೂ ಔಟ್ ಆಯ್ತಲ್ಲ, ಅದನ್ನು ಅಪ್ರಿಲಿಯಾ ಕಂಪ್ನಿ ಅವರೇ ಅವ್ರಿಗೆ ವಾಪಸ್ಸು, ಇವಾಗ ಗಾಡಿಗೆ ಲೆಟ್ಸೆ ಒಂದು 5 ಲಕ್ಷ ಪೇ ಮಾಡಿದ್ರು ಅಂತಂದರೆ ಫರಾನ್ ಖಾನ್ ಅವ್ರಿಗೆ 5 ಲಕ್ಷ ರಿಟರ್ನ್ ಮಾಡಿಬಿಟ್ಟು ಆ ಗಾಡಿ ಇಂಜಿನ್ನ ಯಾಕೆ ಅದು ಬ್ಲೂ ಔಟ್ ಆಯಿತು ಅಂತ ಅಂದ್ಬಿಟ್ಟು ರಿಸರ್ಚ್ ಮಾಡೋದಕ್ಕೆ ಇಂಜಿನ್ ಮಾತ್ರ ಇಟಲಿಗೆ ತೊಗೊಂಡೋಗಿದ್ದಾರಂತೆ. ಬಾಡಿ ಚಾಸಿ ಏನಿದೆ ಅದು ಫರಾನ್ ಖಾನ್ ಅವ್ರ ಮನೇಲೇ ಇದೆಯಂತೆ. ಇದನ್ನು ಅವ್ರ ರಿಲೇಟಿವ್ ಫರಾನ್ ಖಾನ್ ಅವ್ರು ಹೇಳಿದ್ದು, ಮೇ ಬಿ ಅವ್ರ ಕಸಿನೋ ಯಾರೋ ಅನ್ಸುತ್ತವ್ರು, ಅವ್ರು ಹೇಳಿದ್ರು. ಸೊ ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಇಂಜಿನಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಮೇ ಬಿ ಫಸ್ಟ್ ಬ್ಯಾಚ್ ಗಾಡಿಗಳು ಎಲ್ಲ ಕಂಪ್ನಿ, BMW ತೊಗೊಳ್ಳಿ, ಫಸ್ಟ್ ಬ್ಯಾಚ್ ಗಾಡಿ ತೊಗೊಂಡ್ರೆ ಅಲ್ಲೂ ಏನೋ ಒಂದು ಇಶ್ಯೂ ಇರುತ್ತೆ. ಹೋಂಡಾ ತೊಗೊಳ್ಳಿ, ಫಸ್ಟ್ ಬ್ಯಾಚ್ ಗಾಡಿಗಳು ಯಾವುದೇ ತೊಗೊಳ್ಳಿ ಅಲ್ಲಿ ಏನೋ ಒಂದು ಇಶ್ಯೂ ಇರುತ್ತೆ.